ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತೇನಪ್ಪ ಅಂತಂದರೆ ವಾಕಿಂಗ್ ಹೋಗ್ತಾ ಇದ್ದೀವಿ, ನನ್ನ ತಂಗಿನೂ ನಾನು. ಬೆಳಗ್ಗೆನೇ ಇಲ್ಲಿ ಮಕ್ಕಳೆಲ್ಲ ಮಲಗಿದ್ದಾರೆ. ಟೈಮು ಒಂದು 6 ಗಂಟೆ ಆಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ ರೋಡೆಲ್ಲ. ಬೆಳಗ್ಗೆನೇ ಬಂದರೆ ಈ ಹಳ್ಳಿ ವಾತಾವರಣದಲ್ಲಿ ಫ್ರೆಶ್ ಗಾಳಿಗೋದ್ಕೂ ತುಂಬಾ ಚೆನ್ನಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಊರಲ್ಲಿ ಇದ್ದೀನಲ್ಲ, 2ನೇ ದಿನ ಇದು. ನಾನು ವಾಕಿಂಗ್ ಹೋಗೋದಕ್ಕೆ ಅಂತ ಬಂದಿದ್ದೀವಿ, ನಾನು ಮತ್ತು ನನ್ನ ತಂಗಿಯನು. ನೋಡಿ ವೆದರ್ ಯಾವ ಥರ ಇದೆ. ಇವಳೇನೇ ನಾನು ಜೊತೆ ಬಂದಿದ್ದೀವಿ ಇವತ್ತು ಬೆಳಗ್ಗೆನೇ. ಬನ್ನಿ ವಾಕಿಂಗ್ ಹೋಗ್ತಾ. ಸಾರಿ, 3ನೇ ದಿನದ ವ್ಲಾಗ್ ಇದು, ನಾನು 2ನೇ ದಿನ ಅಂತ ಹೇಳಿದೆ. ಇಲ್ಲಿ ಎಷ್ಟೊಂದು ನವಿಲುಗಳಿದ್ದು ಅಂತಂದರೆ ತುಂಬಾ ನವಿಲುಗಳಿದ್ದು. ನಮಗೆ ಕಾಣಿಸಿದ್ದು ಅಂತಂದರೆ ಒಂದು 2-3 ನವಿಲುಗಳು ತುಂಬಾ ಕೂಗ್ತಾ ಇತ್ತು, ಕೇಳೋದಕ್ಕೆ ಇಂಪಾಗಿತ್ತು. ಪರಿಸರ ಎಷ್ಟು ಚೆನ್ನಾಗಿದೆ ಅಂತಂದರೆ ಇಲ್ಲೆಲ್ಲ ಗದ್ದೆಗೆ ನಾಟಿ ಹಾಕಿದ್ದಾರೆ. ಭತ್ತ ಸ್ವಲ್ಪ ಬೆಳೆದಿದೆ. ಎಷ್ಟು ಗ್ರೀನರಿಯಾಗಿ ಕಾಣ್ತಾ ಇದೆ ನೋಡಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಎಷ್ಟು ಚೆನ್ನಾಗಿದೆ ವೆದರು ಮತ್ತು ಸೌಂಡು, ಚಿಲಿಪಿಲಿ ಸೌಂಡು ಎಲ್ಲ ಕೇಳಿಸ್ಕೊಳ್ಳಿ. ನಿಮಗೇನೆ ಖುಷಿ ಅನಿಸುತ್ತೆ. ನಮಗಂತೂ ತುಂಬ ಖುಷಿ ಪಟ್ವಿ. ನಾವು ಈ ಊರಿಗೆ ಬಂದಾಗಲೆಲ್ಲ ಈ ರೀತಿ ವಾಕಿಂಗ್ಗೆ ಅಂತ ಬೆಳಗ್ಗೆನೇ ಬಂದುಬಿಡ್ತೀವಿ. ಅದು ಹೇಳೋದಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ತುಂಬಾ ಎಂಜಾಯ್ ಮಾಡಿಕೊಂಡು ಮನೆ ಹತ್ರಕ್ಕೆ ಹೊರಡ್ತೀವಿ. ಇಲ್ಲಿಂದ ಸ್ವಲ್ಪ ದೂರ ಮುಂದೆ ಹೋದರೆ ಹೊಳೆಯಮ್ಮನ ದೇವಸ್ಥಾನ ಕೂಡ ಇದೆ. ಅಂದರೆ ವೈರಲ್ ಆಗಿರುವಂತಹ ಇನ್ಸ್ಟಾಗ್ರಾಮಲ್ಲಿ ಹೊಳೆದೇವಮ್ಮನ ದೇವಸ್ಥಾನ ಇಲ್ಲೇ ಹತ್ರನೇ. ಅಲ್ಲಿಗೆ ಹೋದ್ರಂತೂ ತುಂಬಾ ಇನ್ನೂ ಸಖತ್ತಾಗಿದೆ ಮಾತ್ರ ಪರಿಸರ. ಒಂದು ನೆಕ್ಸ್ಟ್ ಟೈಮ್ ಹೋಗೋದು ಪ್ಲ್ಯಾನ್ ಇದೆ. ಅಲ್ಲಿಗೆ ಹೋದ್ಮೇಲೆ ವೀಡಿಯೋ ಮಾಡಾಕ್ತೀನಿ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ ಬಿಸಿಲೇ ಆಗಿಬಿಟ್ಟಿದೆ ಮನೆಗೆ ಹೋಗೋಷ್ಟರಲ್ಲಿ. 7 ಗಂಟೆ ಅಷ್ಟೇ, 7 ಗಂಟೆ ಆಗಿದೆ. 7 ಗಂಟೆಗೆ ಇಷ್ಟು ಬಿಸಿಲು. ಇವಾಗ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ವಾಕಿಂಗ್ ಮುಗಿಸ್ಕೊಂಡು ಮನೆ ಹತ್ರಕ್ಕೆ ಬಂದ್ವಿ. ಮನೆ ಬಂದಮೇಲೆ ಒಂದು 8 ಗಂಟೆಗೆ ನೀರು ಬಿಟ್ಟಿದ್ರು. ನೀರನ್ನು ಕೂಡ ಇಟ್ಕೊಳ್ತಾ ಇದ್ದೀವಿ. ನೀರನ್ನು ಇಲ್ಲಿ ಒಂದಿನ ಬಿಟ್ಟು ಒಂದಿನ ಬಿಡ್ತಾರೆ. ನಮ್ಮ ಅವ್ವನಿಗೆ ಒಬ್ಬರಿಗೆ ಹಿಂಸೆ ಆಗುತ್ತೆ ಅಂತಂದ್ಬಿಟ್ಟು ನಾನು ಕೂಡ ಇಟ್ಕೊಳ್ತಾ ಇದ್ದೀನಿ ನೀರನ್ನು. ಹಾಗೆಯೇ ನಮ್ಮ ಜ್ಯೋತಿನೂ ಕೂಡ ಬಂದಿದ್ಲು ರಾತ್ರಿನೇ. ಅವಳು ಸ್ವಲ್ಪ ಲೇಟಾಗಿ ಬಂದಿದ್ಲು. ಅಂದರೆ ಅಲ್ಲಿ ಒಂದು ಗಾರ್ಮೆಂಟ್ಸ್ ಕಡೆಯಿಂದ ಒಂದು 3 ದಿನ ಟ್ರಿಪ್ ಹಾಕಿದ್ರಂತೆ. ಟ್ರಿಪ್ಗೆಲ್ಲ ಹೋಗಿರೋದ್ರಿಂದ, ಅಂದರೆ ಧರ್ಮಸ್ಥಳ, ಅನ್ನಪೂರ್ಣೇಶ್ವರಿ, ಶೃಂಗೇರಿ, ಹೊರನಾಡು ಇಲ್ಲಿಗೆಲ್ಲ ಬಂದಿರೋದ್ರಿಂದ ತುಂಬ ಟಯರ್ಡಾಗಿ ಮಲಗಿಬಿಟ್ಟಿದ್ದಾಳೆ. ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ ನಾನು ಅಂತಂದ್ಬಿಟ್ಟು, ಸರಿ ಅವಳನ್ನ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತಂದ್ಬಿಟ್ಟು ನಾವು ಹೇಳಿಸ್ಲಿಲ್ಲ. ನೀರೆಲ್ಲ ತುಂಬ್ಕೊಳ್ತಾ ಇದ್ವಿ. ಹಾಗೆಯೇ ಇವತ್ತು ತಿಂಡಿಗೆ ಇಡ್ಲಿ ಮತ್ತು ಆಲೂಗೆಡ್ಡೆ ಪಲ್ಯ ಮಾಡಿದ್ವಿ. ಎಲ್ಲ ಕೆಲಸ ಮುಗಿದ್ಮೇಲೆ ತಿಂಡಿಗೂ ಕೂಡ ಮಾಡಿಕೊಂಡು ಮಧ್ಯಾಹ್ನ ಊಟಕ್ಕೆ ಅಂತ ಅಂದ್ಬಿಟ್ಟು ನಮ್ಮವ್ವ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಅಡುಗೆನೂ ಕೂಡ ಆಯಿತು. ಮನೆಯೆಲ್ಲ ಒರೆಸ್ತಾ ಇದ್ದಾಳೆ ನನ್ನ ತಂಗಿಯನು. ಇವಳೇನೆ ನಮ್ಮ ಜ್ಯೋತಿ. ಪಾಪ ತುಂಬ ಟಯರ್ಡ್ ಆಗಿರೋದ್ರಿಂದ ಅವಳು ಎನರ್ಜಿ ಇಲ್ಲ, ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದಾಳೆ. ಇವಳಿಗೆ ಶನಿವಾರ ಭಾನುವಾರ 2 ದಿನ ರಜೆ ಇರುತ್ತೆ. ಈ ಟ್ರಿಪ್ಗೆ ಹೋಗಿದ್ದು ಬಂದಿರೋದ್ರಿಂದ ಭಾನುವಾರ ಅಲ್ವಾ ಇವತ್ತು, ಸ್ವಲ್ಪ ಲೇಟಾಗೇ ಇದ್ದಿದ್ದಾಳೆ. ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗಿಲ್ಲ ಸರಿಯಾಗಿ. ಸರಿ ಅಂತ ಹೇಳ್ಬಿಟ್ಟು ಇವಳೇನೇ ಅವಳ ಮಗಳು ಕೀರ್ತನ ಅಂತ. ಇವಾಗ ನಾವೆಲ್ಲರೂ ಕೂಡ ಊಟಕ್ಕೆ ಕೂತ್ಕೊಳ್ತೀವಿ. ಮನೆಯೆಲ್ಲನೂ ಕ್ಲೀನ್ ಆಯಿತು. ನಾನ್ ವೆಜ್ ಊಟ ಆಗಿರೋದ್ರಿಂದ ಮೊಟ್ಟೆನ ಎಡಿತಾ ಇದ್ದಾಳೆ ನನ್ನ ಜ್ಯೋತಿ. ಮಟನ್ ಸಾರು ಮತ್ತು ಚಿಕನ್ ಚಾಪ್ಸು. ಮುದ್ದೆ ಏನು ಮಾಡಲಿಲ್ಲ, ಬೆಳಿಗ್ಗೆದೇ ಇಡ್ಲಿ ಸಂಪಣ ಇತ್ತಲ್ಲ, ಅದಕ್ಕೋಸ್ಕರ ಬಿಸಿಯಾಗಿ ಇಡ್ಲಿ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಬಿಸಿಯಾಗಿ ಇಡ್ಲಿ ಹಾಕ್ಕೊಂಡ್ವಿ. ಯಾರು ನೀವಾ? ಹೇಗಿದೆ ನೋಡಿ. ಇಡ್ಲಿ ಮತ್ತು ಮಕ್ಕಳು ಚಿಕನ್ ತಿಂತಾರೆ ಜಾಸ್ತಿ, ಮಟನ್ದಕ್ಕೆ ಅಷ್ಟು ಇಷ್ಟಪಡಲ್ಲ. ಅದಕ್ಕೋಸ್ಕರ ಅವ್ರಿಗೆ ಚಿಕನ್ ಚಾಪ್ಸ್ ಮಾಡಿದ್ವಿ.
ತುಂಬ ಸೆಕೆ ಇರೋದ್ರಿಂದ ಬೇಗ ಊಟ ಮುಗಿಸಿ ಸ್ವಲ್ಪ ಹೊತ್ತು ಈಚೆ ಕಡೆ ಕುತ್ಕೊಂಡು ಮಾತಾಡೋಣ ಅಂದ್ಕೊಂಡು ಬಂದ್ವಿ. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಅಪ್ಪನ ಮನೆಗೆ ಬಂದು 4 ದಿನ ಆಗಿದೆ. ಎಲ್ಲರದು ಊಟ ಆಯಿತು, ಮಟನು ನಾನ್ ವೆಜ್ ಊಟ. ಇವಳೇ ನನ್ನ ತಂಗಿ ಬಂದಿರಲಿಲ್ವಲ್ಲ, ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ಇವಳೇ ಜ್ಯೋತಿ ಅಂತ, ಮೊದಲನೇ ತಂಗಿ, ಅವಳು 2ನೇ ತಂಗಿ. ಇವತ್ತು ಬಂದಿದ್ದಾಳೆ. ತುಂಬ ಬಿಸಿ ಕಾರಣದಿಂದಾಗಿ ಬಂದಿರಲಿಲ್ಲ, ಅದಕ್ಕೋಸ್ಕರ ಇವತ್ತು ಬಂದಿದ್ದಾಳೆ. ತುಂಬ ಖುಷಿ ಆಗ್ತಿದೆ. ಎಲ್ಲರೂ ನಾನ್ ವೆಜ್ ಊಟ ಮಾಡಿಕೊಂಡು ಎಲ್ಲಡ್ಕೆ ಹಾಕ್ಕೊಂಡು ಮಾತಾಡ್ತಾ ಕೂತಿದ್ವಿ. ಇವಳು ನೋಡಿ ಫುಲ್ ಬ್ಯುಸಿಯಾಗಿದ್ದಾಳೆ ನನ್ನ ತಂಗಿ. ತ್ರಿಷಿಗೆ ಊಟ ಮಾಡಿಲ್ವಲ್ಲ, ಅದಕ್ಕೋಸ್ಕರ ಅವಳು ಸ್ವಲ್ಪ ಸಪ್ಪಗಿದ್ದಾಳೆ. ಮಗ ಊಟ ಮಾಡಿದ್ರೆ ತುಂಬ ಚೆನ್ನಾಗಿರ್ತಾಳೆ. ಇಷ್ಟೇ ಇವಳು ಪ್ರಾಬ್ಲಮ್ಮು. ನೋಡಿ ಇವಳನ್ನ ಮಾತಾಡ್ತೀನಿ. ಇವಳ ಜೊತೆ ಯಾಕೆ ಬಂದಿರಲಿಲ್ಲ ಜೊತೆ ಅಷ್ಟಿನಿಂದ? ಫ್ರೆಂಡ್ಸ್, ನಾನು ಸ್ವಲ್ಪ ಫ್ಯಾಕ್ಟ್ರಿ ಹೋಗ್ತಿದ್ದೀನಿ ಗಾರ್ಮೆಂಟ್ಸ್ಗೆ. ಹಂಗಾಗಿ ನನಗೆ ರಜೆ ಸಿಗದ ಕಾರಣ ನಾನು ಬರೋಕ್ಕಾಗಲ್ಲ ಜಾಸ್ತಿ. ಇವರೆಲ್ಲ ಬಂದು ಹೋಗಿ ಮಾಡ್ತಾರೆ, ನನಗೆ ಬರೋಕ್ಕಾಗಲ್ಲ. ಅಲ್ಲಿ ಬಿಡೋದೇ 6 ಗಂಟೆ. ಹಂಗಾಗಿ ಇನ್ನೊಂದು 2 ವರ್ಷ, 2 ತಿಂಗಳು ಅಷ್ಟೇ ಕೆಲಸ ಮುಗೀತು. ಆಮೇಲೆ ಬಂದು ನಾನು ಇವ್ರ ಜೊತೆಲಿ ಜಾಯ್ನ್ ಆಯ್ತೀನಿ. ಮಿಸ್ ಮಾಡಲ್ಲ. ಪುನಃ ಇನ್ನೊಂದು ಯೂಟ್ಯೂಬ್ ಚಾನಲ್. 2 ತಿಂಗಳು ಅಷ್ಟೇ ಇರೋದು ಕೆಲಸ. ಇನ್ನು 2 ತಿಂಗಳು ಅಂತ ಒಂದು 10-9 ವರ್ಷದಿಂದನೂ ಅದನ್ನೇ ಹೇಳ್ತಾ ಇದ್ದಾಳೆ. ಅದನ್ನು ಕಂಪ್ಲೀಟ್ ಮಾಡಲಿಲ್ಲ. ಅದು ನಾವು ಇವಾಗ ಉಳ್ಕೊತಾಳೆ, ಇವಾಗ ಬಿಡ್ತಾಳೆ ಅಂತ ನೋಡಿ ನೋಡಿ ಸಾಕಾಯಿತು. ಇನ್ನೂ ಬಿಟ್ಟಿಲ್ಲ. ನೋಡೋದ, ಇದೊಂದು ಚಾನ್ಸ್ ಹೇಳಿದಾಳೆ, ಇದನ್ನು ನೋಡ್ತಾ ಇದ್ದೀನಿ. ಬಿಡ್ತಾಳೆ ಏನು ಅಂತ ನೋಡೋಣ. ಅಷ್ಟೊಂದು ಕಾಯ್ತಾ ಇದ್ದೀರಲ್ಲ, ಬಿಟ್ಟರೆ ಏನು ಮಾಡ್ತೀರಾ? ಏನು ಮಾಡಲ್ಲ. ಈ ಥರ ರಜೆಗೆಲ್ಲ ಬಂದಾಗ ಟೈಮ್ ಸ್ಪೆಂಡ್ ಮಾಡೋಕ್ಕೋಸ್ಕರ ಹಂಗೆ ಆಡ್ತಾ ಇದ್ದೀವಿ ಅಷ್ಟೇ. ನೋಡಿ ಇವರಿಬ್ರು ಹೊಸ್ದಾಗಿ ಬಂದಿದ್ದಾರೆ. ಅಲ್ಲೇ ಆರ್ಬಿಟ್ಟು ಅದಕ್ಕೆ ಬಂದು ಸ್ಟೈಲಿಶಾಗಿ ಮತ್ತೆ ಇನ್ನೇನು ಸಮಾಚಾರ? ಇನ್ನೂ ನಮ್ಮ ಅಪ್ಪ ಬಂದಿಲ್ಲ, ಹಸು ಮೇಯ್ಸೋಕೆ ಹೋಗಿದ್ದಾರೆ. ಅವ್ರು ಬರೋ ತನಕ ಇಲ್ಲೇ ಕೂತಿದ್ದೀವಿ. ಇಲ್ಲಿ ನೋಡಿ ನಮ್ಮ ಮಾತೆ ಅಡುಗೆ ಎಲ್ಲ ಮಾಡಿದ್ರು ಅಂತ. ಇಲ್ಲಿ ನೋಡಿ ನಮ್ಮ ಚೋಟು ಮೋಟು ಇವತ್ತಿನ ದಿನ ತುಂಬ ಎಂಜಾಯ್ ಮಾಡಿದ್ವಿ, ಖುಷಿ ಆಯಿತು. ಸರಿ ಅಂತ ಹೇಳಿ ನಮ್ಮ ಜ್ಯೋತಿ ಊರಿಗೆ ಹೊರಡ್ತೀನಿ, ಬೆಳಗ್ಗೆ ಬೇಗ ಹೋಗಬೇಕು, ಲೇಟ್ ಆಗುತ್ತೆ, ಆಗಲ್ಲ ಅಂದ್ಬಿಟ್ಟು ಭಾನುವಾರ ಸಂಜೆನೇ ಹೊರಡ್ತಿದ್ಲು. ಎಲ್ಲರಿಗೂ ಬಾಯ್ ಮಾಡಿ ಹೊರಡ್ತಾ ಇದ್ದಾಳೆ. ಇವನು ನನ್ನ ತಂಗಿ ಮಗ ಕಿರಣ್ ಅಂತ, ಕ್ಯಾಮ್ರಾ ಮುಂದೆ ಬರೋಕ್ಕೆ ತುಂಬ ನಾಚ್ಕೊಳ್ತಾನೆ. ಇದಾಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.